ಜನಪ್ರಿಯ ಶ್ರಾವಣ ಗವಿಮಠದ ಅಕ್ಷರ ಜೋಳಿಗೆ. ನಮಸ್ಕಾರ ಗೆಳೆಯರೇ, ದೊಡ್ಡಮನಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾನು ದಕ್ಷಿಣ ಭಾರತದ ಕುಂಭಮೇಳವೆಂದು ಖ್ಯಾತಿ ಪಡೆದಿರುವ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಗವಿಸಿದ್ದೇಶ್ವರ ಮಠ ಮತ್ತು ಗವಿಸಿದ್ದೇಶ್ವರ ಜಾತ್ರೆಯ ಇತಿಹಾಸವನ್ನು ತಿಳಿದುಕೊಳ್ಳೋಣ. ದೊಡ್ಡಮನಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ. ಗೆಳೆಯರೇ, ಗವಿಮಠವು ಕೊಪ್ಪಳದ ಪೂರ್ವ ಬೆಟ್ಟದ ಮೇಲಿರುವ ಸುಮಾರು 1000 ವರ್ಷಗಳ ಭವ್ಯ ಇತಿಹಾಸ ಹೊಂದಿ ಇಂದಿಗೂ ಜನಮಾನಸದಲ್ಲಿ ಭಕ್ತಿ ಭಾವ ಅಭಿಮಾನಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮುನ್ನಡೆಯುತ್ತಿರುವ ಮಹಾಸಂಸ್ಥಾನ. ಇದನ್ನು ತ್ರಿವಿಧ ದಾಸೋಹದ ಗಂಗೋತ್ರಿ ಎಂದು ಕೂಡ ಕರೆಯುತ್ತಾರೆ. ತ್ರಿವಿಧ ದಾಸೋಹ ಅಂದರೆ ಅನ್ನ, ಅರಿವು, ಅಧ್ಯಾತ್ಮ. ಕರ್ನಾಟಕದ ಅಗ್ರಮಾನ್ಯ ಲಿಂಗಾಯತ ಮಠದ ಪರಂಪರೆಯ ಸಂಸ್ಥಾನಗಳಲ್ಲಿ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಠವು ಕೂಡ. ಗವಿಮಠದ ಗತಕಾಲದ ಇತಿಹಾಸ. 11ನೇ ಶತಮಾನದಲ್ಲಿ ಕಾಶಿಯಿಂದ ದಕ್ಷಿಣ ಭಾರತಕ್ಕೆ ಆಗಮಿಸಿದ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಕೊಪ್ಪಳದ ಈ ನೈಸರ್ಗಿಕ ಸೊಬಗನ್ನು ಇಷ್ಟಪಟ್ಟು ಗುಡ್ಡದ ಮೇಲಿನ ಗವಿಯೊಂದರಲ್ಲಿ ನೆಲೆಸುತ್ತಾರೆ. ಬೆಟ್ಟದ ಗವಿಯಲ್ಲಿ ತಪಸ್ಸನ್ನು ಆರಂಭಿಸಿದ ರುದ್ರಮುನಿ ಶಿವಾಚಾರ್ಯರು ಇದನ್ನು ಗಮನಿಸಿದ ಜನರು ಊರಿನಲ್ಲಿ ತಿಳಿಸುತ್ತಾರೆ. ಸಂತರೊಬ್ಬರು ದೂರದಿಂದ ಬಂದು ಇಲ್ಲಿ ತಪಸ್ಸನ್ನು ಆರಂಭಿಸಿದ್ದಾರೆ ಎಂದು ತಿಳಿದು ಊರಿನ ಜನರೆಲ್ಲರೂ ಅವರ ಬಳಿ ಹೋಗುತ್ತಾರೆ. ಅವರು ನುಡಿದಿದ್ದೆಲ್ಲ ಸತ್ಯವಾಗುವುದನ್ನು ಕಂಡು ಅವರಿಗೆ ಭಕ್ತ ಕೋಟೆಯಾಗಿ ಹುಟ್ಟಿಕೊಳ್ಳುತ್ತಾರೆ. ಸ್ವಾಮಿಗಳ ಪ್ರಭಾವವು ನಾಡಿನೆಲ್ಲೆಡೆ ಪಸರಿಸಿ ಅವರು ತಪಸ್ಸನ್ನು ಆಚರಿಸಿದ ಗವಿಯನ್ನೇ ಗವಿಮಠವಾಗಿ ಪರಿವರ್ತಿಸಿ ಅಂದಿಗೆ ಪ್ರಾರಂಭವಾದ ಗವಿಮಠವು 18 ಪೀಠಾಧ್ಯಕ್ಷಗಳನ್ನು ಪಡೆದುಕೊಂಡಿದೆ. ಗವಿಮಠವು ಮತ್ತೆ ಪ್ರಸಿದ್ಧಿಯಾಗಲು ಕಾರಣವೆಂದರೆ 11ನೇ ಪೀಠಾಧಿಪತಿಗಳಾದಂತಹ ಗವಿಸಿದ್ದೇಶ್ವರ ಪವಾಡಗಳು. ಪವಾಡ ಪುರುಷರಾದ ಗವಿಸಿದ್ದೇಶ್ವರರ ಮೂಲ ಹೆಸರು ಬಂದು ಗುಡ್ಡದಯ್ಯ. ಇವರು ಕೊಪ್ಪಳ ಜಿಲ್ಲೆಯ ಮಂಗಳಪುರ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ವಯಸ್ಸಿಗೆ ತಕ್ಕ ಪವಾಡಗಳನ್ನು ಮಾಡುತ್ತಾ ಖ್ಯಾತಿ ಪಡೆದವರು. ಉದಾಹರಣೆ ಕೊಡುವುದೆಂದರೆ, ಒಂದು ಸತ್ತ ಆಕಳನ್ನು ಬದುಕಿಸಿದ್ದು ಇವರ ಒಂದು ಪವಾಡಕ್ಕೆ ಸಾಕ್ಷಿ. ಮತ್ತು ಕೆಟ್ಟ ರೋಗವಾದಂತಹ ಕುಷ್ಠರೋಗವನ್ನು ನಿವಾರಣೆ ಮಾಡಿದ್ದು ಗವಿಸಿದ್ದೇಶ್ವರರು. ಈ ಪವಾಡ ಮತ್ತು ಇವರ ಖ್ಯಾತಿಯನ್ನು ನೋಡಿದ 10ನೇ ಪೀಠಾಧಿಪತಿಗಳಾದಂತಹ ಚನ್ನಬಸಪ್ಪ ಸ್ವಾಮಿಗಳು ಇವರನ್ನು 11ನೇ ಪೀಠಾಧಿಪತಿಗಳಾಗಿ ನೇಮಿಸುತ್ತಾರೆ. ಅಂದಿನಿಂದ ಇಂದಿಯವರೆಗೂ ಅವರು ಕೊಪ್ಪಳದ ಸುತ್ತಮುತ್ತಲಿನ ಮತ್ತು ಕರ್ನಾಟಕದ ಆರಾಧ್ಯ ದೈವವಾಗಿ ನೆಲೆಸಿದ್ದಾರೆ. ಪವಾಡ ಪುರುಷ ಗವಿಸಿದ್ದೇಶ್ವರರು ತನ್ನ 10ನೇ ಪೀಠಾಧಿಪತಿಗಳಾದಂತಹ ಗುರುಗಳು ಆದಂತಹ ಚನ್ನಬಸಪ್ಪ ಸ್ವಾಮಿಯವರ ಲಿಂಗೈಕ್ಯ ಆಗೋಕ್ಕೂ ಮುಂಚೆ ತಾವೇ ಜೀವಂತ ಸಮಾಧಿಯಾಗಿ ಗದ್ದುಗೆ ಸೇರಿದವರು. ಅವರು ಗದ್ದುಗೆ ಸೇರಿದ ದಿನವೆಂದೇ ಕರ್ನಾಟಕದ ಕುಂಭಮೇಳ ಎಂದು ಖ್ಯಾತಿ ಪಡೆದಿರುವ ಅವರ ಜಾತ್ರಾ ಮಹೋತ್ಸವವನ್ನು ನಡೆಸಲಾಗುತ್ತದೆ. ದಕ್ಷಿಣ ಭಾರತದ ಕುಂಭಮೇಳವೆಂದು ಖ್ಯಾತಿ ಪಡೆದಿರುವ ಗವಿಸಿದ್ದೇಶ್ವರ ಜಾತ್ರೆಗೆ ಜಾತ್ರೆಯ ಜಾತ್ರಾ ವೈಭವದಿಂದ ನಡೆಯುತ್ತದೆ. ಈ ಜಾತ್ರೆ ಮಕರ ಸಂಕ್ರಾಂತಿ ಜಾತ್ರೆಯ ಶ್ರದ್ಧಾಳುಗಳ ಭಕ್ತರು ಈ ಜಾತ್ರೆ ಈ ಉತ್ಸವವು ಕೊಪ್ಪಳದ ನೈಸರ್ಗಿಕ ಶೋಭೆ ಮತ್ತು ಆಧ್ಯಾತ್ಮಿಕತಾ ಶಾಂತಿಯ ಪರಿಕಲ್ಪನೆಯನ್ನು ಪ್ರತಿಬಿಂಬಿಸುತ್ತದೆ. ಮಠದ ಆಧ್ಯಾತ್ಮಿಕ ಮಹತ್ವವೆಂದರೆ ಮಠವು ಶಾಂತಿ, ಭಕ್ತಿ, ತತ್ವಜ್ಞಾನ ಮತ್ತು ಸಮಾನತೆಯ ಸಾರುತ್ತದೆ. ಇದಲ್ಲದೆ ವೀರಶೈವ ತತ್ವವನ್ನು ಪ್ರಚಾರ ಮಾಡುವುದರ ಮೂಲಕ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಲು ಪ್ರಮುಖ ಪಾತ್ರ ವಹಿಸುತ್ತಿದೆ. ಕೊಪ್ಪಳದ ಗವಿಸಿದ್ದೇಶ್ವರ ಮಠವು ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವೈಭವವನ್ನು ಪ್ರತಿನಿಧಿಸುವ ಪವಿತ್ರ ತೀರ್ಥಯಾತ್ರೆಯಾಗಿದೆ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದೊಡ್ಡಮನಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಹೀಗೆ ಮುಂದುವರಿಯಲು ನೆರೆಯಾಗಿರಿ. ಧನ್ಯವಾದಗಳು.